ನಮಸ್ತೆ ಬಂಧುಗಳೇ, ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್.ಎನ್. ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಮಕ್ಕಡೆ ಮಲಗಿದೆ, ಹೊಗೆ ಹಾಕ್ಕೊಂಡಿದೆ. ನೋಡಿ, 2001ರಿಂದ 2016ವರೆಗೆ 3 ಟರ್ಮು 15 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಆಡಳಿತ ಮಾಡಿದಂತಹ ರಾಜ್ಯ ಅಸ್ಸಾಂ. ಆಗ ಗೌರವ್ ಗೊಗೊಯ್ ಅಂತಕ್ಕಂಥ ಚೀಫ್ ಮಿನಿಸ್ಟರು ಕಂಟಿನ್ಯೂಸ್ ಆಗಿ 3 ಸರಿ ಆಯ್ಕೆ ಮಾಡಿ ಬಂದರು. ಯಾಕೆ ಅಂತ ಹೇಳಿದ್ರೆ ಆಪೋಸಿಷನ್ ಎಲ್ಲ ಮಲ್ಕೊಂಡ್ಬಿಟ್ಟಿತ್ತು, ಅಷ್ಟು ಸ್ಟ್ರಾಂಗ್ ಆಗಿತ್ತು ಈ ಕಾಂಗ್ರೆಸ್ಸಲ್ಲಿ. ಆದರೆ ರಾಹುಲ್ ಗಾಂಧಿ ಮಾಡಿದ ಒಂದು ಎಡವಟ್ಟಿಂದ ಎಂಥ ಹೊಡೆತ ಬಿತ್ತು ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ ನಿಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರಬೇಕು. ನಾನೇ ಒಂದು ವಿಡಿಯೋ ಮಾಡಿದ್ದೆ, ಹಿಮಂತ್ ಬಿಸ್ವಾ ಶರ್ಮಾ ಅವ್ರದ್ದು ನಾಯಿ ಬಿಸ್ಕೆಟ್ ಕತೆ. ಅದೊಂದೇ ಕಾರಣ ಅಲ್ಲ, ಅಷ್ಟೊತ್ತಿಗೆ BJPನೂ ಕೂಡ ಗಟ್ಟಿಗೆ ಬೆಳೆದು ಬರ್ತಾಯಿತ್ತು. ಇರಲಿ, ಅದು ಕೂಡ ಒಂದು ಮಗ್ಗಲ ಮುಳ್ಳಾಯಿತು. ಆ ಇನ್ಸಿಡೆಂಟ್ ಕೂಡ ಮಗ್ಗಲ ಮುಳ್ಳಾಯಿತು ಕಾಂಗ್ರೆಸ್ನ ಪತನಕ್ಕೆ. ಆವತ್ತು ಬಿದ್ದಿದ್ದಂತಹ ಕಾಂಗ್ರೆಸ್ಸು ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ಆಗಿಲ್ಲ. ಅಸ್ಸಾಮಲ್ಲಿ 2 ಕಂಟಿನ್ಯೂಸ್ ಎಲೆಕ್ಷನನ್ನು ಸೋಲ್ತು, 2016ರಲ್ಲಿ ಮತ್ತು 2021ರಲ್ಲಿ. 2016ರಲ್ಲಿ BJPಯ ಸೋನಾವಾಲಾ ಅವರು ಚೀಫ್ ಮಿನಿಸ್ಟರ್ ಆದರು. 2021ರಲ್ಲಿ ಮತ್ತೆ BJP ಗೆದ್ದು ಬಂತು ವಿತ್ ತಂಬಿಂಗ್ ಮೆಜಾರಿಟಿ. ಹಿಮಂತ್ ಬಿಸ್ವಾ ಶರ್ಮಾ ಚೀಫ್ ಮಿನಿಸ್ಟರ್ ಆದರು. ಇನ್ನು ಕೆಲವೇ ತಿಂಗಳಲ್ಲಿ ಅಸ್ಸಾಂನ ಚುನಾವಣೆ ಬರಲಿದೆ. ಈ ಸರಿ ಏನೋ ಅಸ್ಸಾಮಲ್ಲಿ ಮತ್ತೆ ಪಕ್ಷ ಕಟ್ಟಿಬಿಡ್ತೀವಿ ಅಂಥೇಳಿ ಭಾಳ ಗಟ್ಟಿಗೆ ಓಡಾಡ್ತಿದ್ರು ಕೆಲವರು. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟಿಂದ ಕಾಂಗ್ರೆಸ್ನ ಸಮಾಧಿ ಮುಚ್ಚಲಾಗಿದೆ. ನೋಡಿ, ಉಳ್ಕೊಂಡಿದ್ದಂತಹ ಲೀಡರ್ಗಳೇ ಕೆಲವರು ಕಾಂಗ್ರೆಸ್ಸಲ್ಲಿ ಅಸ್ಸಾಮಲ್ಲಿ. ಅಂಥವ್ರನ್ನ ಇಟ್ಕೊಂಡು ಅಟ್ಲೀಸ್ಟ್ ಪಕ್ಷವನ್ನು ಮತ್ತೆ ಕಟ್ಟೋದು ಬಿಟ್ಬಿಟ್ಟು ಇರೋ ಲೀಡರ್ಗಳನ್ನ ಕಳ್ಕೊಂಡು ಕೂತ್ಕೊಳ್ತಕ್ಕಂತಹ ಒಂದು ಕರ್ಮ ಕಾಂಗ್ರೆಸ್ ಆಗೋಗಿದೆ. ಭೂಪೇನ್ ಬೋರಾ ವೆರಿ ಇನ್ಫ್ಲೂಯೆನ್ಷಿಯಲ್ ಲೀಡರು ಕಾಂಗ್ರೆಸ್ಸಲ್ಲಿ. ಅವರು 2 ಸರಿ MLA ಆಗಿದ್ದವರು, AICC ಸೆಕ್ರೆಟರಿ ಆಗಿದ್ದವರು. ಅದಕ್ಕಿಂತ ಹೆಚ್ಚಾಗಿ 2021ರಿಂದ 2025ರವರೆಗೆ ಅಸ್ಸಾಂನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು, ರಾಜ್ಯಾಧ್ಯಕ್ಷರು. ಅವರು ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು BJPಗೆ ಜಾಯಿನ್ ಆಗಿದ್ದಾರೆ. ನೋಡಿ, 2021ರ ಚುನಾವಣೆ ನಡೆದಾಗ ಆಗ ರಿಪುನ್ ಬೋರಾ ಅನ್ನೋರು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದರು. ಯಾವಾಗ ಹೀನಾಯವಾಗಿ ಸೋಲ್ತು 2021ರ ಎಲೆಕ್ಷನಲ್ಲಿ ಕೇವಲ 29 ಸೀಟ್ ಬಂತು. 126 ಸೀಟಲ್ಲಿ ಕಾಂಗ್ರೆಸ್ಗೆ. BJP ಒಂದು ಅದ್ಭುತವಾದಂತಹ ಪ್ರದರ್ಶನ ಮಾಡಿ BJP ಅಲಯನ್ಸ್ಗೆ, ಅದು NDA ಅಲಯನ್ಸ್ಗೆ 83 ಸೀಟ್ ಬಂತು. ಅದರಲ್ಲಿ BJPಗೆ 64 ಸೀಟ್ ಬಂದಿದ್ದು. ಆ ಸೋಲಿನ ನೈತಿಕ ಹೊಣೆ ಹೊತ್ಕೊಂಡು ಆವತ್ತಿನ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದಂತಹ ರಿಪುನ್ ಬೋರಾ ಅವರು ರಾಜೀನಾಮೆ ಕೊಟ್ಟರು, ನೈತಿಕ ಹೊಣೆ ಹೊತ್ಕೊಂಡು. ಅಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೊಗ ಹೊತ್ತಿದ್ದು ಈ ಭೂಪೇನ್ ಬೋರಾ, ವೆರಿ ಇನ್ಫ್ಲೂಯೆನ್ಷಿಯಲ್ ಲೀಡರ್. ಒಂದಷ್ಟು ಪ್ರವಾಸ ಮಾಡಿ ಪಕ್ಷವನ್ನು ಮತ್ತೆ ಕಟ್ತಕ್ಕಂಥ ಪ್ರಯತ್ನಗಳು ಮಾಡಿದ್ರು. ಗೌರವ್ ಗೊಗೊಯ್ ಅಂತಕ್ಕಂತಹ ಒಂದು ಮಗ್ಗುಲು ಮುಳ್ಳಿದ್ದಾಗಲೂ ಕೂಡ ನೋಡಿ, ಗೌರವ್ ಗೊಗೊಯ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯ ಪರಮಾಪ್ತ ರೈಟ್ ಹ್ಯಾಂಡು. ಹಿಂದಿನ ಮುಖ್ಯಮಂತ್ರಿ ಇದ್ರಲ್ಲ ತರುಣ್ ಗೊಗೊಯ್ ಅವರ ಮಗ. ಆದರೆ ಈ ಪುಣ್ಯಾತ್ಮ ಒಂದು ವೈಟ್ ಕಾಲರ್ ಭಯೋತ್ಪಾದಕ ಅಂತ ಹೇಳ್ತಾರೆ ಹಿಮಂತ್ ಬಿಸ್ವಾ ಶರ್ಮಾ. ಇವನ ಹೆಂಡತಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಿದ್ರು. ಈ ಗೌರವ್ ಗೊಗೊಯ್ ಕೂಡ ಪಾಕಿಸ್ತಾನದ ಏಜೆಂಟ್ ಅಂತಕ್ಕಂಥ ಎಲ್ಲ ಸಾಕ್ಷಿಗಳಿದೆ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ. ಇಂತಹ ಒಬ್ಬ ಭಯೋತ್ಪಾದಕ ಮೈಂಡ್ಸೆಟ್ನ ಲೀಡರ್ನ ಇಟ್ಕೊಂಡು ಕಾಂಗ್ರೆಸ್ನ ಕಟ್ಟಕ್ಕೆ ಹೋಗಿದ್ರು ಭೂಪೇನ್ ಬೋರಾ. ಜೊತೆಗೆ ಕಳೆದ ಬಾರಿ ಏನು ಅಲ್ಲಿನ ಮುಸ್ಲಿಂ ಪಕ್ಷ ಏನಿದೆ AIUDF ಬಬ್ರುದ್ದೀನ್ ಅಜ್ಮಲ್ದು, ಅದರ ಪ್ರಭಾವ ಇಡೀ ಅಸ್ಸಾಮಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ಸು ಆಲ್ಮೋಸ್ಟ್ ಮುಗಿದೇ ಹೋಗುತ್ತೇನೋ ಅಂತಕ್ಕಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅಸ್ಸಾಮಲ್ಲಿ ಸುಮಾರು 30ರಿಂದ 40% ಮುಸಲ್ಮಾನರಿದ್ದಾರೆ ರೀ. ಆ ಮುಸಲ್ಮಾನರ ಅಷ್ಟು ಓಟ್ಗಳು ಕಾಂಗ್ರೆಸ್ಸಿಗೆ ಹಿಂದೆ ವೋಟ್ ಬ್ಯಾಂಕ್ ಆಗಿದ್ವು. ಆದರೆ ಬಬ್ರುದ್ದೀನ್ ಅಜ್ಮಲ್ ಪಕ್ಷ ಬಂದ ಮೇಲೆ ಆ ಓಟ್ಗಳು ಕೂಡ AIUDFಗೆ ಶಿಫ್ಟ್ ಆಗೋಗಿದ್ವು. 16 ಸೀಟ್ ಗೆದ್ದಿತ್ತು ಲಾಸ್ಟ್ ಟೈಮ್ ಕಾಂಗ್ರೆಸ್ ಅಲಯನ್ಸಲ್ಲಿ ಇಟ್ಕೊಂಡು ಅಜ್ಮಲ್ ಪಾರ್ಟಿ. ಅಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಭೂಪೇನ್ ಬೋರಾ ಒಂದು ಕಡೆಗೆ BJP ಜೊತೆಗೂ ಫೈಟ್ ಮಾಡಿಕೊಂಡು, ಮತ್ತೊಂದು ಕಡೆಗೆ ಈ ಬಬ್ರುದ್ದೀನ್ ಅಜ್ಮಲ್ನವರ ಪ್ರಭಾವವನ್ನು ಕುಗ್ಗಿಸ್ಕೊಂಡು ಕಾಂಗ್ರೆಸ್ನ ಮತ್ತೆ ಕಟ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿದ್ರು. ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದರು. ಯಾವ ವಿಷಯದಲ್ಲಿ? ಬಬ್ರುದ್ದೀನ್ ಅಜ್ಮಲ್ ಅವರ ಪ್ರಭಾವವನ್ನು ಕಡಿಮೆ ಮಾಡೋದರಲ್ಲಿ. ಅದು ಇವತ್ತು ಎವಿಡೆಂಟಾಗಿ ಕಾಣ್ತಾ ಇತ್ತು ಕೂಡ. ನೋಡಿ, ಮೊನ್ನೆ ನಡೆದಂತಹ ಪ್ರೀಪೋಲ್ ಸರ್ವೆನಲ್ಲಿ ಪೀಪಲ್ಸ್ ಪಲ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡಿರ್ತಕ್ಕಂಥ ಸರ್ವೆನಲ್ಲಿ ಬಬ್ರುದ್ದೀನ್ ಅಜ್ಮಲ್ಗೆ ಕಳೆದ ಬಾರಿ ಏನು 16 ಸೀಟ್ ಬಂದಿತ್ತು, ಅವನು ಕೇವಲ ಮುಸ್ಲಿಂ ಓಟ್ಗಳನ್ನೇ ನೆಚ್ಕೊಂಡಿದ್ದಾನೆ. ನೋಡಿ, ಅಸ್ಸಾಂನ ಹೇಗೆ ಭೌಗೋಳಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಉತ್ತರ ಅಸ್ಸಾಂ ಇದು ಕಂಪ್ಲೀಟಾಗಿ BJPಯ ಗಟ್ಟಿ ವೋಟ್ ಬ್ಯಾಂಕ್ ಇದೆ. ಅಲ್ಲಿ ಹಿಂದೂಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಆ ಹಿಂದೂಗಳ ವೋಟ್ ಬ್ಯಾಂಕು ಗಟ್ಟಿಯಾಗಿ BJP ಜೊತೆಗಿದೆ. ಇನ್ನೊಂದು ಕಡೆಗೆ ಬೋಡೋಲ್ಯಾಂಡ್ ಅಂತ ಹೇಳಿದ್ರೆ ಆ ಟ್ರೈಬಲ್ಗಳು ಇರ್ತಕ್ಕಂತಹ
ಏರಿಯಾ. ಇದರಲ್ಲಿ BJP ಮತ್ತು BJP ಅಲಯನ್ಸ್ ಏನಿದ್ದಾರೆ, ಬೋಡೋ ಪೀಪಲ್ ಫ್ರಂಟ್, ಮತ್ತೊಂದು UPPL, ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್, ಇದು ಕೂಡ NDA ಕಾನ್ಸ್ಟಿಟ್ಯೂನ್ಸಿ. ಇದರ ಪ್ರಭಾವ ಏನು ಆ ಬೋಡೋ ಜಿಲ್ಲೆಗಳಲ್ಲಿ ಭಾಳ ಜಾಸ್ತಿ ಇದೆ. ಮತ್ತೊಂದು ಉಳಿದಿರೋದು ಅಂತಿಲ್ಲ, ದಕ್ಷಿಣ ಅಸ್ಸಾಂ. ಈ ದಕ್ಷಿಣ ಅಸ್ಸಾಂ ಇದೆಯಲ್ಲ, ಇದು ಈ ಬಾಂಗ್ಲಾದೇಶದ ಬಾರ್ಡರಲ್ಲಿ ಬರುತ್ತೆ. ಅತಿ ಹೆಚ್ಚು ಬಾಂಗ್ಲಾ ಇನ್ಫಿಲ್ಟ್ರೇಷನಿಂದ ಎಫೆಕ್ಟ್ ಆಗಿರ್ತಕ್ಕಂಥ ಈ ದಕ್ಷಿಣ ಅಸ್ಸಾಂನ ಜಿಲ್ಲೆಗಳು ಕಂಪ್ಲೀಟ್ ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥದ್ದು. ಹಿಂದೆ ಸುಮಾರು 40-46 ಕ್ಷೇತ್ರಗಳಲ್ಲಿ ಮುಸಲ್ಮಾನೇ ಡಿಸೈಡಿಂಗ್ ವೋಟರ್ಸ್ ಆಗಿದ್ದರು. ಈವನ್ ಈ ಮುಸಲ್ಮಾನರಲ್ಲೂ ಕೂಡ ಎರಡು ವಿಧ. ಒಂದು ಏನು ಒರಿಜಿನಲ್ ಮುಸಲ್ಮಾನರು, ಏನು ಅಸ್ಸಾಮಿನ ಒರಿಜಿನಲ್ ಮುಸಲ್ಮಾನರೇನಿದ್ದಾರೆ ಅವರು ಅಸ್ಸಾಮಿ ಮುಸ್ಲಿಮ್ಸು. ಮತ್ತೊಂದು ಈ ಬಾಂಗ್ಲಾದಿಂದ ನುಸುಳುಕೊಂಡು ಬಂದಿರತಕ್ಕಂಥ ಮಿಯಾ ಮುಸ್ಲಿಮ್ಸು, ಅವ್ರನ್ನ ಮಿಯಾ ಮುಸ್ಲಿಮ್ಸ್ ಅಂತಾರೆ, ಬೆಂಗಾಲ್ ಮುಸ್ಲಿಮ್ಸ್ನ. ಇದಕ್ಕೆ ಒಂದು ಬ್ರಹ್ಮಾಸ್ತ್ರವನ್ನು ಹೂಡಿದ್ರು ಹಿಮಂತ ಬಿಸ್ವಾ ಶರ್ಮಾ. 2023ರಲ್ಲಿ ಇಡೀ ರಾಜ್ಯದ ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಆದಾಗ ಒಟ್ಟಲ್ಲಿ ಇರ್ತಕ್ಕಂತಹ ಕ್ಷೇತ್ರಗಳು 126. ಆ 126 ಕ್ಷೇತ್ರಗಳಲ್ಲಿ ಈ ಡಿಲಿಮಿಟೇಷನ್ ಪ್ರೊಸೆಸ್ ಹೇಗಾಯಿತು ಅಂತ ಹೇಳಿದ್ರೆ, ಏನು ಅತಿ ಹೆಚ್ಚು ಮುಸಲ್ಮಾನರ ಕಾನ್ಸಂಟ್ರೇಷನ್ ಇತ್ತಲ್ಲ, ಅದೆಲ್ಲವೂ ಕೂಡ ಕೆಲವು ಕ್ಷೇತ್ರಗಳಿಗೆ ಅದನ್ನು ತುರುಕುಬಿಟ್ರು. ಸೊ ಅಷ್ಟೂ ಮುಸ್ಲಿಂ ಪಾಪ್ಯುಲೇಷನ್ ಅತಿ ಹೆಚ್ಚಿದ್ದು 26 ಕ್ಷೇತ್ರಗಳನ್ನ ಸಪ್ರೇಟ್ ಮಾಡಿಬಿಟ್ರು ಅವನ್ನ. ಅದರರ್ಥ ಇನ್ನು 100 ಕ್ಷೇತ್ರಗಳು ಮುಸಲ್ಮಾನರ ಬಾಹುಳ್ಯದಿಂದ ಬಿಡುಗಡೆ ಆದವು. ಅದರರ್ಥ ಈವನ್ ಈಗ 26ಕ್ಕೆ 26 BJP ವಿರೋಧ ಪಕ್ಷಗಳ ಗೆದ್ಕೊಂಡೋದ್ರೂ ಕೂಡ ಮುಸಲ್ಮಾನರ ಓಟಿಂದ ಏನು ಡಿಸಿಷನ್ ಮಾಡಬೇಕಾದಂತಹ 100 ಕ್ಷೇತ್ರಗಳು ಈ ಏನು ಕಪಿಮುಷ್ಟಿಯಿಂದ ಆಚೆ ಕಡೆಗೆ ಬಂದ್ಬಿಟ್ವು. ಇದೊಂದು ಟ್ಯಾಕ್ಟಿಕಲ್ ಕೆಲಸ ಮಾಡಿದ್ರು ಹಿಮಂತ ಬಿಸ್ವಾ ಶರ್ಮಾ. ಆ ಡಿಲಿಮಿಟೇಷನ್ ಆದಮೇಲೆ ಮೊದಲನೇ ಎಲೆಕ್ಷನ್ ಇವತ್ತು ಬರ್ತಾ ಇದೆ, ಅದರ ಪ್ರಭಾವ ಈ ಎಲೆಕ್ಷನಲ್ಲಿ ಕಾಣುತ್ತೆ. ಹಾಗಾಗಿಯೇ NDA ಈ ಬರ್ತಕ್ಕಂಥ ಚುನಾವಣೆಯಲ್ಲಿ 103 ಕ್ಷೇತ್ರಕ್ಕೆ ಗುರಿ ಇಟ್ಕೊಂಡು ಕೂತಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಪೀಪಲ್ಸ್ ಪಲ್ಸ್ ಟ್ರ್ಯಾಕರ್ ಸರ್ವೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಡಿಸೆಂಬರಲ್ಲಿ ಆಗಿದ್ದಂತಹ ಸರ್ವೆ. ಈಗ ಚುನಾವಣೆ ನಡೆದರೆ BJP ಅಥವಾ NDAಗೆ 90 ಸೀಟು ಬರುತ್ತೆ. ಅದರಲ್ಲಿ BJPಗೇನೆ 69ರಿಂದ 74 ಸೀಟು. ಅಲ್ಲಿ ಬಹುಮತಕ್ಕೆ ಬೇಕಾಗಿರೋದೇ 64 ಸೀಟು. 126 ಇರೋದು, 64 ಸೀಟ್ ಬೇಕು. ಅದು BJPಗೆ ಬಂದ್ಬಿಡುತ್ತೆ 69ರಿಂದ 74. ಇನ್ನು ಅಸ್ಸಾಂ ಗಣ ಪರಿಷತ್ಗೆ 8ರಿಂದ 11, ಬೋಡೋ ಪೀಪಲ್ಸ್ ಫ್ರಂಟ್ಗೆ 8ರಿಂದ 10. ಈ ರೀತಿ ಸುಮಾರು 90 ಕ್ಷೇತ್ರದಲ್ಲಿ BJP ಅಥವಾ NDA ಬರುತ್ತೆ ಅಂತ ಸರ್ವೆ ಹೇಳಿದರೆ, BJP ಅಥವಾ NDA ಅಂದ್ಕೊಂಡಿರ್ತಕ್ಕಂಥದ್ದು 103 ಸೀಟ್ ಬಂದೇ ಬರುತ್ತೆ ಅಂತ ಹೇಳಿ. ಅದಕ್ಕೆ ಡಿಲಿಮಿಟೇಷನ್ ಕೂಡ ಅನುಕೂಲ ಮಾಡುತ್ತೆ. ಬಂದಂತಹ ಈ ಪೀಪಲ್ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಬರೋದು ಕೇವಲ 25ರಿಂದ 29. ಈಗ ಕಳೆದ ಚುನಾವಣೆಯಲ್ಲೂ ಬಂದಿದ್ದವರು 29ನೇ. ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ಭೂಪೇನ್ ವೋರಾ ಅವರು ಯಾರು ಈ ಪಕ್ಷವನ್ನು ಗಟ್ಟಿಗೆ ಬೆಳೆಸ್ತಾ ಇದ್ದು ತಳ್ಳುಮಾಡ್ತಿದ್ದ, ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಸೇರಿರೋದು ನೋಡಿ. ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಾಗ ಒಂಥರ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ಕಾಂಗ್ರೆಸ್ ಸರ್ಕಲಲ್ಲಿ. ಇಡೀ ದೇಶದ ಕಾಂಗ್ರೆಸ್ ಸರ್ಕಲ್ಲಲ್ಲಿ ಚಿಂತೆಗಳು ಶುರುವಾಗೋದು. ಹೇಗಾದರೂ ಮಾಡಿ ಅವ್ರನ್ನ ತಡಿಲೇಬೇಕು ಅಂತೇಳಿ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು. ಖುದ್ದು ರಾಹುಲ್ ಗಾಂಧಿ ಕೂಡ ಫೋನಲ್ಲಿ ಮಾತಾಡಿದ್ರು. ಗೌರವ್ ಗೊಗೋಯ್ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ಎಲ್ಲ ಲೀಡರ್ಸ್ಗಳ ಕೈಲಿ ಫೋನ್ ಮಾಡಿಸಿದ್ರು. ಭೂಪೇನ್ ಬೋರಾ ಒಂದು ದಿವಸ ಟೈಮ್ ತೊಗೊಂಡ್ರು ಬಿಟ್ಟರೆ ಅದಾದಮೇಲೂ ಕೂಡ ಅವ್ರ ನಿರ್ಧಾರ ಬದಲಾವಣೆ ಮಾಡಲೇ ಇಲ್ಲ. ಯಾಕೆಂದರೆ ಅವ್ರಿಗೆ ದೊಡ್ಡ ಕೋಪ ಇದ್ದಿದ್ದು ರಕೀಬುಲ್ ಹುಸೇನ್ ಅಂತಕ್ಕಂಥ ಒಬ್ಬ MP ಮೇಲೆ. ಇವರು ದುಬ್ರಿ MP, ಇನ್ಫ್ಲೂಯೆನ್ಷಿಯಲ್ ಮುಸ್ಲಿಂ ಲೀಡರು. ಇವರೇ ಎಲ್ಲ ಡಿಸಿಷನ್ ತೊಗೊತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಪಾರ್ಟಿನ ಮುಸ್ಲಿಂ ಪಾರ್ಟಿ ಮಾಡಿಬಿಟ್ಟಿದ್ದಾರೆ. ಬೇರೆ ಯಾರೂ ಉಸಿರು ಬಿಡೋಕ್ಕೂ ಆಗಲ್ಲ, ಬೇರೆ ಯಾರು ಮಾತು ಕೇಳಲ್ಲ. ನನ್ನನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈವನ್ ಪಾರ್ಟಿ ನೆಗೋಸಿಯೇಷನ್ ಟೈಮಲ್ಲೂ ನನ್ನನ್ನು ಮಾತಾಡ್ಸಲ್ಲ. ಹಾಗಾಗಿ ನನಗೆ ಅಲ್ಲಿದ್ದು ಪ್ರಯೋಜನ ಇಲ್ಲ, ನನಗೆ ಮರ್ಯಾದೆ ಇಲ್ಲ. ಹಾಗಾಗಿ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಏನು ರಾಜೀನಾಮೆ ಕೊಟ್ಬಿಟ್ಟು ಆಚೆ ಕಡೆಗೆ ಬಂದರು. ಅವರು BJP ಜಾಯ್ನ್ ಆಗಿರೋದು BJPಗೆ ಒಂದು ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಿದೆ. ನೋಡಿ, ಕಾಂಗ್ರೆಸ್ ಎಲ್ಲ ರಾಜ್ಯದಲ್ಲೂ ಒಳ್ಳೊಳ್ಳೆ ಲೀಡರ್ಗಳನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿ ಹುಚ್ಚತನಕ್ಕೆ ಯಾರು ತಾನೇ ಆ ಪಾರ್ಟಿಲಿ ಇರ್ತಾರೆ ರೀ? ಅಲ್ಲಿರ್ತಕ್ಕಂಥ ಲೀಡರ್ಸ್ಗೂ ಈ ಪಾರ್ಟಿಗೆ ಭವಿಷ್ಯ ಇದೆ ಅಂತ ಅನ್ಸಲ್ಲ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳು ಕೂಡ ಈ ಪಾರ್ಟಿಗೆ ಭವಿಷ್ಯ ಇದೆ ಅನ್ಸಲ್ಲ. ಮತ್ತು ಆ ಪಾರ್ಟಿ ಕೂಡ, ಕಾಂಗ್ರೆಸ್ ಪಾರ್ಟಿ ಕೂಡ ನೆಚ್ಕೊಂಡಿರೋದೇ ಒಂದಷ್ಟು ಮುಸ್ಲಿಮರ ಓಟ್ಗಳು. ಅದಕ್ಕೂ ಬೇರೆಯವರು ಯಾರಾದರೂ ಕನ್ನ ಹಾಕಿದ್ರು ಅಂತ ಹೇಳಿದ್ರೆ ಪಾರ್ಟಿ ಕಥೆನೂ ಮುಗಿದೋಗ್ಬಿಡುತ್ತೆ. ಇವತ್ತು ಇಡೀ ಅಸ್ಸಾಂನ ಚುಕ್ಕಾಣಿಯನ್ನು ಒಬ್ಬ ಮುಸ್ಲಿಂ MP ರಕೀಬುಲ್ ಹುಸೇನ್ ಕೈಲಿ ಕೊಟ್ಟಿರ್ತಕ್ಕಂಥ ಕಾರಣ ಏನು? ಮುಸ್ಲಿಂ ಓಟ್ಗಳು ಬರಲಿ. ಒಂದಷ್ಟು ಮುಸ್ಲಿಂ ಓಟ್ಗಳನ್ನ ಬಬ್ರುದ್ದೀನ್ ಅಜ್ಮಲ್ ಕಿತ್ಕೊಂತವ್ರೆ, ಅದನ್ನು ವಾಪಸ್ ಕಿತ್ಕೊಳ್ಳಿ. ಮೆಜಾರಿಟಿ ಸುಮಾರು 100 ಕ್ಷೇತ್ರದಲ್ಲಿ ಹಿಂದೂಗಳಿದ್ದಾರೆ, ಟ್ರೈಬಲ್ಗಳಿದ್ದಾರೆ. ಅವ್ರನ್ನ ಮುಟ್ಟಬೇಕು, ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು, ಆ ಓಟ್ಗಳನ್ನ ಪಡ್ಕೋಬೇಕು ಅಂತಕ್ಕಂಥ ಚಿಂತನೆಯೇ ಇಲ್ಲ ಇವರಿಗೆ. ಯಾರಾದರೂ ಹೋಗಲಿ, ಯಾರಾದರೂ ಹಾಳಾಗೋಗಲಿ, ಒಂದಷ್ಟು ನಮಗೆ ಅಲ್ಪಸಂಖ್ಯಾತ ಓಟ್ ಬಂದರೆ ಸಾಕು ಅಂತಕ್ಕಂಥ ಮೈಂಡ್ಸೆಟ್ ಇರೋದ್ರಿಂದನೇ ಒಳ್ಳೊಳ್ಳೆ ಲೀಡರ್ಗಳು ಕಾಂಗ್ರೆಸ್ನ ಬಿಟ್ಬಿಟ್ಟು ಆಚೆ ಕಡೆಗೆ ಬರ್ತಾ ಇದ್ದಾರೆ. BJPಗೆ ಒಂದು ಒಳ್ಳೆ ಸುದ್ದಿ, ಒಳ್ಳೆ ಲೀಡರು BJPಗೆ ಬಂದಿದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಬರ್ತಕ್ಕಂತಹ ಎಲೆಕ್ಷನಲ್ಲಿ BJP ಹ್ಯಾಟ್ರಿಕ್ ಸಾಧನೆ ಮಾಡುತ್ತೆ. ನಮಸ್ಕಾರ.